ಹಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಂದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಬ್ರಹ್ಮಗಂಟು ಎಪಿಸೋಡ್ 3 ಇವತ್ತು ಹಾಕ್ತಾ ಇದ್ದೀನಿ. ಬನ್ನಿ ಹೇಗಿದೆ ಕತೆ ಅಂತ ನೋಡೋಣ. ವಿಕ್ರಾಂತ್ ತನ್ನ ಕೋಟ್ ಸರಿಪಡಿಸ್ಕೊಳ್ತಾ ಬಾಗಲ್ ತೆಗೀತಿದ್ರೆ ಏನು ಆಕಾಶ್ ಗೋಡೆ ಹತ್ಯೆ ಆದರೂ ಬರ್ತೀನಿ, ಈ ವಿಕ್ರಾಂತ್ ಸಿಂಹನಿಗೆ ನೋ ಅಂದವಳನ್ನು ಅಷ್ಟು ಸುಲಭವಾಗಿ ಬಿಡೋಕ್ಕಾಗುತ್ತಾ? ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಅವಳ ಬಂಗ್ಲೆ ಮುಂದೆ ಇರಬೇಕು. ಪ್ರೋಟೋಕಾಲ್ ಸೆಕ್ಯೂರಿಟಿ ಏನೂ ಬೇಡ, ಕೇವಲ ನಾನು ಮತ್ತು ನನ್ನ ಅಹಂಕಾರ ಅವಳ ಸ್ವಾಭಿಮಾನನ ಎದುರಿಸೋದಕ್ಕೆ ಸಿದ್ಧವಾಗಿದ್ದೇವೆ. ಆಕಾಶ್ ತಲೆ ಮೇಲೆ ಕೈ ಹೊತ್ತು ಕೂತ. ದೇವ್ರೇ, ಒಬ್ಬಳು ಅಣು ಬಾಂಬ್ ಥರ ಇದ್ದಾಳೆ, ಇನ್ನೊಬ್ಬರು ಬೆಂಕಿ ಥರ ಇದ್ದಾರೆ. ಈ ಎರಡು ಈಗ ಮುಖಾಮುಖಿಯಾದರೆ ಈ ಸಿಟಿ ಉಳಿಯುತ್ತಾ ಅಂತ ತನ್ನಲ್ಲೇ ಗೊಣಕೊಳ್ತಾ ಕಾರಿನ ಕೀನ ಹಿಡಿದು ಹೊರಟ. ವಿಕ್ರಾಂತ್ನ ಆದೇಶ ಸಿಕ್ಕಿದ್ದೇ ತಡ. ಆಕಾಶ್ ಅಕ್ಷರಶಃ ಚಕ್ರದಂತೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವನಿಗೆ ಗೊತ್ತಿತ್ತು ವಿಕ್ರಾಂತ್ ಸಿಂಹ ಏನಾದರೂ ಅಂದ್ಕೊಂಡ್ರೆ ಅದು ನಡೆದೇ ತೀರಬೇಕು ಅಂತ. ಆದರೆ ಲೇಖನಳ ಅಹಂಕಾರದ ಮುಂದೆ ವಿಕ್ರಾಂತ್ನ ಅಹಂಕಾರ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಭಯ ಅವನನ್ನು ಕಾಡ್ತಿತ್ತು. ಆಕಾಶ್ ಮೊದಲು ಮಾಡಿದ್ದೆ ಲೇಖನಳ ಬಗ್ಗೆ ಪೂರ್ಣ ಮಾಹಿತಿ ಕಲೆ ಹಾಕೋದು. ಅವನು ತನ್ನ ಎಲ್ಲ ನೆಟ್ವರ್ಕ್ಗಳನ್ನು ಬಳಸ್ಕೊಂಡು ಲೇಖನ ಈಗಾಗಲೇ ಸೈನ್ ಮಾಡಿರೋ ಪ್ರಾಜೆಕ್ಟ್ಗಳ ವಿವರಗಳನ್ನ ಪಡ್ಕೊಂಡ. ಲೇಖನ ಕೇವಲ ಒಂದೇ ಒಂದು ಬಿಗ್ ಬಜೆಟ್ ಸಿನಿಮಾಗೆ ಸೈನ್ ಮಾಡಿದ್ದಾಳೆ. ಯಾವುದೇ ದೊಡ್ಡ ಕಮರ್ಷಿಯಲ್ ಬ್ರ್ಯಾಂಡ್ ಅಥವಾ ಅಡ್ವರ್ಟೈಸ್ಮೆಂಟ್ಗೆ ಒಪ್ಪಿಗೆ ನೀಡಿಲ್ಲ. ಉಳಿದಂತೆ ಅವಳು ಸಣ್ಣ ಪುಟ್ಟ ಕಲಾತ್ಮಕ ಸಿನಿಮಾಗಳಲ್ಲಿ ಆಸಕ್ತಿ ತೋರಿಸಿದ್ದಾಳೆ. ಆಕಾಶ್ ವಿಕ್ರಾಂತ್ನ ಮುಂದೆ ಬಂದು ರಿಪೋರ್ಟ್ ಕೊಟ್ಟ. ಸರ್, ಅವಳು ತುಂಬ ಚೂಸಿ, ಯಾವ ದೊಡ್ಡ ಬ್ರ್ಯಾಂಡ್ ಜೊತೆನೂ ಅವಳು ಕೆಲಸ ಮಾಡಿಲ್ಲ. ಈಗ ಶೂಟಿಂಗ್ ನಡೀತಿರೋ ಸಿನಿಮಾ ಬಿಟ್ಟರೆ ಅವಳ ಕೈಯಲ್ಲಿ ಬೇರೆ ಯಾವುದೇ ದೊಡ್ಡ ಪ್ರಾಜೆಕ್ಟ್ ಇಲ್ಲ. ಆದರೂ ಅವಳಿಗೆ ಇಷ್ಟೊಂದು ಸೊಕ್ಕೆಲ್ಲಿಂದ ಬಂತೋ ಗೊತ್ತಿಲ್ಲ ಸರ್. ವಿಕ್ರಾಂತ್ ಆ ರಿಪೋರ್ಟ್ ನೋಡಿ ಮುಗುಳ್ನಕ್ಕ. ಸೊಕ್ಕಲ್ಲ ಆಕಾಶ್, ಅದು ಕ್ಲಾಸ್. ಅವಳಿಗೆ ಹಣದ ಅವಶ್ಯಕತೆ ಇಲ್ದಿರಬಹುದು, ಅಥವಾ ಅವಳು ಯಾವುದೋ ದೊಡ್ಡ ಗುರಿ ಮೇಲೆ ಕಣ್ಣಿಟ್ಟಿರಬಹುದು. ಎನಿವೆ, ನಾಳೆ ಬೆಳಿಗ್ಗೆ ಮೀಟಿಂಗ್ ಅರೇಂಜ್ ಆಗಿದೆಯಾ? ಆಕಾಶ್ ಬೆವರ್ತಾ ಹೇಳ್ದ. ಸರ್, ಅರೇಂಜ್ ಮಾಡೋಕ್ಕೆ ಅವಳು ಫೋನ್ ಕೂಡ ತೆಗಿತಾ ಇಲ್ಲ. ಅದಕ್ಕೆ ನಾನು ಅವಳ ಮನೆ ಸೆಕ್ಯೂರಿಟಿ ಮತ್ತು ಹಳೆ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ನಾಳೆ ಬೆಳಿಗ್ಗೆ ಅವಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳಂತೆ. ಆ ಸಮಯದಲ್ಲಿ ಯಾರನ್ನೂ ಮೀಟ್ ಮಾಡಲ್ಲ ಅಂತ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಕ್ರಾಂತನ ಶರ್ಟ್ ಕಾಂಫ್ಲಿಕ್ಸ್ ಸರಿಪಡಿಸ್ಕೊಳ್ತಾ ಹೇಳ್ದ. ವಾರ್ನಿಂಗ್ ಕೊಟ್ಟಾಗಲೇ ಅಲ್ಲಿಗೆ ಹೋಗೋ ಮಜಾ ಇರೋದು ಆಕಾಶ್. ಕಾರ್ ರೆಡಿ ಇರಲಿ, ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತಿಲ್ಲ, ಅತಿಥಿಯಾಗಿ ಹೋಗ್ತಿದ್ದೀವಿ. ಆಕಾಶ್ ಮನಸ್ಸಿನಲ್ಲೇ ಅಂದ್ಕೊಂಡ. ಅತಿಥಿಯಾಗಿ ಹೋಗ್ತಿದ್ದಾರೋ ಅಥವಾ ಅಲ್ಲಿ ಅಗ್ನಿ ಪರೀಕ್ಷೆ ತಗೊಳ್ತಿದ್ದಾರೋ ದೇವರಿಗೆ ಗೊತ್ತು. ರಾತ್ರಿ ಇಡೀ ಆಕಾಶ್ಗೆ ನಿದ್ದೆನೇ ಬರಲಿಲ್ಲ. ಮರುದಿನ ಬೆಳಗ್ಗೆ ನಡೆಯಲಿರೋ ಆ ಹೈ ವೋಲ್ಟೇಜ್ ಮುಖಾಮುಖಿಗಾಗಿ ಅವನ ಸಿದ್ಧತೆ ನಡೆಸಿದನು. ಸಮಯ ಬೆಳಿಗ್ಗೆ ಸರಿಯಾಗಿ 8 ಗಂಟೆ. ಮಳೆ ನಿಂತು ಎನ್ವಿರಾನ್ಮೆಂಟ್ ಎಲ್ಲ ಹಸಿರಾಗಿ ಕಂಗೊಳಿಸ್ತಿತ್ತು. ಲೇಖನಾಳ ಹಳೆ ಬಂಗ್ಲೆ ವಿಶಾಲವಾದ ನೃತ್ಯ ಶಾಲೆಯಲ್ಲಿ ಘಲ್ ಘಲ್ ಎಂಬ ಗೆಜ್ಜೆ ನಾದ ಮೊಳಗ್ತಿತ್ತು. ಲೇಖನ ಬಿಳಿ ಬಣ್ಣದ ಸುಂದರವಾದ ನೃತ್ಯದ ಉಡುಪಿನಲ್ಲಿ ತನ್ನ ನೃತ್ಯಾಭ್ಯಾಸದಲ್ಲಿ ಮಗ್ನಳಾಗಿದ್ಲು. ಅವಳ ಸುತ್ತಲೂ ಮೌನವಿದ್ರೂ ಅವಳ ಕಾಲಿನ ತಾಳ ಮಾತ್ರ ಇಡೀ ಬಂಗ್ಲೆಯಲ್ಲಿ ಪ್ರತಿಧ್ವನಿಸ್ತಿತ್ತು. ಅಷ್ಟರಲ್ಲಿ ಬಂಗ್ಲೆ ಗೇಟ್ ಹತ್ರ ವಿಕ್ರಾಂತ್ ಸಿಂಹನ ಐಷಾರಾಮಿ ಕಾರ್ ಬಂದು ನಿಂತು. ಕಾರ್ನಿಂದ ಕೆಳಗಿಳಿದ ವಿಕ್ರಾಂತ್ ಕಪ್ ಕಲರ್ ಕನ್ನಡಕನ ತೆಗೆದು ಆ ಹಳೆ ಬಂಗ್ಲೆ ಎತ್ತ ಒಮ್ಮೆ ನೋಡ್ದ. ಅವನ ಮುಖದಲ್ಲಿ ಎಂದಿನಂತೆ ಅಧಿಕಾರದ ಛಾಯೆ ಇತ್ತು. ಆಕಾಶ್ ಹಿಂದೆ ಗಾಬರಿಯಿಂದ ಓಡ್ ಬಂದ. ಸರ್, ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ಸುತ್ತೆ, ಈಗ ಹೋಗೋದು ಸರಿಯಲ್ಲ. ವಿಕ್ರಾಂತ್ ಆಕಾಶ್ನ ಮಾತನ್ನು ಲೆಕ್ಕಿಸದೆ, ನಾದ ಕೇಳಿಸ್ತಿದೆ ಆಕಾಶ್, ಆ ನಾದವೇ ನನ್ನನ್ನು ಒಳಗೆ ಕರೀತಿದೆ ಅಂತ ಗಂಭೀರವಾದ ಹೆಜ್ಜೆಗಳನ್ನ ಹಾಕ್ತಾ ಬಂಗ್ಲೆ ಒಳಗಡೆ ನಡೆದ. ವಿಕ್ರಾಂತ್ ಡ್ಯಾನ್ಸ್ ಕ್ಲಾಸ್ ದೊಡ್ಡ ಬಾಗಿಲನ್ನು ತಳ್ಳಿದಾಗ ಲೇಖನ ಒಂದು ಅದ್ಭುತವಾದ ಸ್ಪಿನ್ ಹಾಕಿ ವಿಕ್ರಾಂತ್ ಎದುರು ಮುಖ ಮಾಡಿ ನಿಂತಳು. ಅವಳ ಮೈಯೆಲ್ಲ ಬೆವರಿನಿಂದ ಮಿಂಚ್ತಿತ್ತು, ಕಣ್ಗಳಲ್ಲಿ ಅದೇ ತೇಜಸ್ಸು. ವಿಕ್ರಾಂತ್ನನ್ನು ಅಲ್ಲಿ ಕಂಡು ಅವಳು ಆಶ್ಚರ್ಯ ಪಡಲಿಲ್ಲ. ಬದ್ಲಿಗಳ ಮುಖದಲ್ಲಿ ಕಿಂಚಿತ್ತು ಸ್ವಾಗತದ ಭಾವವಿರಲಿಲ್ಲ. ಲೇಖನ ಡ್ಯಾನ್ಸ್ನ ಅರ್ಧಕ್ಕೆ ನಿಲ್ಲಿಸಿ ವಿಕ್ರಾಂತ್ನನ್ನು ದಿಟ್ಟಿಸಿ ಕೇಳಿದ್ಲು. ಅಪಾಯಿಂಟ್ಮೆಂಟ್ ಇಲ್ಲದೆ ಅತಿಥಿಗಳು ಬರೋದು ನಮ್ಮ ಮನೆತನದ ಪದ್ಧತಿ ಅಲ್ಲ ವಿಕ್ರಾಂತ್ ಸಿಂಹ. ಇದು ಉದ್ಯಮದ ಮೀಟಿಂಗ್ ರೂಮ್ ಅಲ್ಲ, ಇದು ನನ್ನ ಸಾಧನೆಯ ಜಾಗ. ವಿಕ್ರಾಂತ್ ಮೆಲ್ಲಗೆ ಚಪ್ಪಾಳೆ ತಟ್ತಾ ಅವಳ ಹತ್ರ ಬಂದ. ನಿನ್ನ ತಾಳಕ್ಕೆ ತಕ್ಕಂತೆ ಜಗತ್ ಕುಣಿಬೋದು ಲೇಖನ, ಆದರೆ ನಿನ್ನ ಈ ತಾಳ ನನ್ನನ್ನು ಇಲ್ಲಿಗೆ ಎಳುತ್ತಂದಿದೆ. ಬ್ರ್ಯಾಂಡ್ ಅಂಬಾಸಿಡರ್ ಆಫರನ್ನು ರಿಜೆಕ್ಟ್ ಮಾಡಿದ್ದು ಆಕಾಶ್ಗೆ ಕೋಪ ತರಿಸಿರ್ಬೋದು, ಆದರೆ ನನಗೆ ನಿನ್ನ ಮೇಲಿನ ಕುತೂಹಲನ ಹೆಚ್ಚು ಮಾಡಿದೆ. ಅವನು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳ್ದ. ಹಣದಿಂದ ಗೌರವ ಕೊಳ್ಳೋಕ್ಕೆ ಆಗಲ್ಲ ಅಂದೆ ಅಲ್ವಾ? ಸರಿ, ಆ ಗೌರವವನ್ನು ಕಮಾಯಿ ಮಾಡೋಕ್ಕೆ ನಾನು ಬಂದಿದ್ದೀನಿ. ಈ ವಿಕ್ರಾಂತ್ ಸಿಂಹ ಯಾವತ್ತೂ ಸೋಲಲ್ಲ, ಸೋಲನ್ನು ಒಪ್ಕೊಂಡವನೂ ಅಲ್ಲ. ನೀನು ನನ್ನ ಪ್ರಾಜೆಕ್ಟ್ಗೆ ಸೈನ್ ಮಾಡೋವರೆಗೂ ಈ ಬೇಟೆ ನಿಲ್ಲಲ್ಲ.
ಲೇಖನ ಸಣ್ಣಗೆ ನಕ್ಕು, ಬೇಟೆಗಾರನಿಗೆ ಪ್ರೀತಿ ಬೆಲೆ ಗೊತ್ತಿರಲ್ಲ ವಿಕ್ರಾಂತ್. ನಿಮ್ಮ ಅಹಂಕಾರನ ಈ ಬಂಗ್ಲೆ ಹೊರಗಡೆ ಬಿಟ್ಟು ಬಂದಿದ್ರೆ ನಿಮಗೆ ಈ ಜಾಗದ ಶಕ್ತಿ ಅರ್ಥವಾಗ್ತಿತ್ತು. ಈಗ ಹೇಳಿ, ಯಾವ ಅಹಂಕಾರದೊಂದಿಗೆ ಇಲ್ಲಿಗೆ ಬಂದಿದ್ದೀರಿ? ಆ ಕ್ಷಣದಲ್ಲಿ ಇಡೀ ಕೋಣೆಯಲ್ಲಿ ವಿದ್ಯುತ್ ಸಂಚಲನವಾದಂತೆ ಭಾಸವಾಯಿತು. ಇಬ್ಬರು ಒಬ್ರನ್ನೊಬ್ರು ಬಿಟ್ಟುಕೊಡದಂತೆ ದಿಟ್ಟಿಸ್ತಿದ್ರು. ಲೇಖನಾಳ್ ಮಾತಿಗೆ ವಿಕ್ರಾಂತ್ ಕೆರಳಲಿಲ್ಲ. ಬದಲಿಗೆ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಕ್ರೂರ ನಗು ಮೂಡ್ತು. ಅವನು ಅವಳ ಹತ್ರ ಹೋಗಿ ಪಿಸ್ಕೊಟ್ದ. ಅಹಂಕಾರದ ಬಗ್ಗೆ ಮಾತಾಡ್ತೀಯ ಲೇಖನ? ಈ ವಿಕ್ರಾಂತ್ ಸಿಂಹನಿಗೆ ಶಕ್ತಿ ಅಂದರೆ ಅಹಂಕಾರ ಅಲ್ಲ, ಸಾಮ್ರಾಜ್ಯ ಅಂತ ಅರ್ಥ. ನೀನು ನನ್ನನ್ನು ತಿರಸ್ಕಾರ ಮಾಡಿರ್ಬೋದು, ಆದರೆ ನನ್ನ ಪ್ರಭಾವ ನನ್ನಲ್ಲ. ನೆನ್ಪಿಟ್ಕೊ, ನೀನು ಯಾವ ಎತ್ತರಕ್ಕೆ ಏರಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ. ಹೀಗೆ ಹೇಳಿ ತನ್ನ ಎಂದಿನ ಸ್ಟೈಲ್ನಲ್ಲೇ ಸನ್ಗ್ಲಾಸ್ ಹಾಕ್ಕೊಂಡು ಅವಳಿಗೆ ಬೆನ್ನು ಹಾಕಿ ಸೀದಾ ಹೊರಗಡೆ ಹೋದ. ಅವನ ನಡೆಯಲ್ಲಿದ್ದ ಆ್ಯಟಿಟ್ಯೂಡ್ ಲೇಖನಾಳಿಗೆ ಏನೋ ಅಪಾಯದ ಮುನ್ಸೂಚನೆ ನೀಡ್ತಿತ್ತು. ವಿಕ್ರಾಂತ್ ಕಾರ್ನಲ್ಲಿ ಕೂತ್ ಕೂಡಲೇ ಆಕಾಶ್ಗೆ ಆರ್ಡರ್ ಮಾಡ್ದ. ಆಕಾಶ್, ಲೇಖನ ಈಗಷ್ಟೇ ಸೈನ್ ಮಾಡಿರೋ ಆ ಹೊಸ ಸಿನಿಮಾದ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತು ಮಾಡು. ಆಕಾಶ್ 5 ನಿಮಿಷದಲ್ಲೇ ಮಾಹಿತಿ ಕೊಟ್ಟ. ಸರ್, ಅದು ಮಿಸ್ಟರ್ ಸೋಮಶೇಖರ್ ಅನ್ನೋರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ವಿಕ್ರಾಂತ್ ತಕ್ಷಣ ಸೋಮಶೇಖರ್ಗೆ ಫೋನ್ ಕಾಲ್ ಮಾಡ್ದ. ವಿಕ್ರಾಂತ್ ಸಿಂಹನ ಫೋನ್ ಅಂದರೆ ಇಂಡಸ್ಟ್ರಿಯಲ್ಲಿ ಅದಕ್ಕೆ ಬೆಲೆ ಬೇರೆಯೇ ಇರುತ್ತೆ. ಸೋಮಶೇಖರ್ ಅವರೇ ನಿಮ್ಮ ಹೊಸ ಪ್ರಾಜೆಕ್ಟ್ನಲ್ಲಿ ಲೇಖನ ನಾಯಕಿ ಅಂತೆ ಅಲ್ವಾ? ಆಕೆಯನ್ನು ಆ ಪ್ರಾಜೆಕ್ಟ್ನಿಂದ ಕೈ ಬಿಡಿ, ಇಲ್ದಿದ್ರೆ ನಿಮ್ಮ ಸಿನಿಮಾಗೆ ಬೇಕಿರೋ ಫಂಡಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಎರಡನ್ನೂ ಕಟ್ಟಾಗುತ್ತೆ. ಆಯ್ಕೆ ನಿಮ್ಮದೆ. ವಿಕ್ರಾಂತ್ನ ಒಂದೇ ಒಂದು ಫೋನ್ ಕಾಲ್ ಆ ಇಡೀ ಪ್ರಾಜೆಕ್ಟ್ನ ದಿಕ್ಕನ್ನೇ ಬದಲಿಸ್ತು. ಮರುದಿನ ಬೆಳಿಗ್ಗೆ ಲೇಖನಾಳಿಗೆ ಆ ಸಿನಿಮಾದ ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಬಂತು. ಕ್ಷಮಿಸಿ ಲೇಖನ ಮೇಡಮ್, ಕೆಲವು ತಾಂತ್ರಿಕ ಕಾರಣಗಳಿಂದ ನಾವು ನಿಮ್ಮನ್ನು ಈ ಸಿನಿಮಾದಿಂದ ಕೈ ಬಿಡ್ತಿದ್ದೀವಿ. ಅಡ್ವಾನ್ಸ್ ಅಮೌಂಟ್ ವಾಪಸ್ ಕಳಿಸ್ಬಿಡಿ. ಫೋನ್ ಕಟ್ ಮಾಡಿದ ಲೇಖನಾಳಿಗೆ ಏನಾಯಿತು ಅಂತ ಅರ್ಥವಾಗೋದಕ್ಕೆ ಜಾಸ್ತಿ ಸಮಯ ಹಿಡಿಲಿಲ್ಲ. ಇದು ವಿಕ್ರಾಂತ್ ಸಿಂಹನ ಆಟ ಅಂತ ಅವಳಿಗೆ ಸ್ಪಷ್ಟವಾಯಿತು. ಅವಳು ಆ ಹಳೆ ಫೋಟೋನ ಬಿಗಿಯಾಗಿ ಹಿಡಿದು ಅಂದ್ಕೊಂಡ್ಳು, ನನ್ನ ವೃತ್ತಿ ಬದುಕನ್ನೇ ಕಿತ್ಕೊಳ್ಳೋಷ್ಟು ಬೆಳೆದಿದ್ಯಾ ವಿಕ್ರಾಂತ್. ಈ ಆಟ ಈಗಷ್ಟು ಶುರುವಾಗಿದೆ. ನೀನು ನನ್ನ ಕನಸುಗಳನ್ನ ತುಳಿದಷ್ಟು ನಾನು ನಿನ್ನ ಸಾಮ್ರಾಜ್ಯವನ್ನು ಸುಡೋ ಬೆಂಕಿಯಾಗಿ ಬದಲಾಗ್ತೀನಿ. ವಿಕ್ರಾಂತ್ ಸಿಂಹ ಲೇಖನಾಳ ಸಿನಿಮಾನ ಕ್ಯಾನ್ಸಲ್ ಮಾಡಿಸಿ ತನ್ನ ಅಧಿಕಾರದಿಂದ ಮೆರೀತಿದ್ದ. ಸಂಜೆ ಕೆಲಸ ಮುಗಿಸಿ ಅವನು ತನ್ನ ಅರಮನೆಯಂತಹ ಮನೆಗೆ ಹೋಗಬೇಕಾಗಿತ್ತು. ಕಾಕತಾಳೀಯವೆಂಬಂತೆ ಅವನ ದಾರಿ ಲೇಖನಾಳ್ ಬಂಗ್ಲೆ ಮುಂದೆ ಸಾಕ್ತಿತ್ತು. ಕಾರ್ ಲೇಖನಾಳ ಮನೆ ಗೇಟ್ ದಾಟುವಾಗ ವಿಕ್ರಾಂತ್ ಗಾಜನ್ನು ಕೆಳಗಿಳಿಸ್ದ. ಅಲ್ಲಿ ಕಿಟಕಿ ಬಳಿ ನಿಂತಿದ್ದ ಲೇಖನ ತೀಕ್ಷ್ಣವಾಗಿ ಅವನನ್ನೇ ನೋಡ್ತಿದ್ಲು. ಅವಳ ಕಣ್ಣಲ್ಲಿ ಸೋಲಿನ ನೋವಿರಲಿಲ್ಲ, ಬದಲಿಗೆ ದಹಿಸುವ ಕೋಪ ಇತ್ತು. ವಿಕ್ರಾಂತ್ ಅವಳನ್ನೇ ಗುರಾಯಿಸ್ತಾ ಮುಖದಲ್ಲಿ ಸಣ್ಣದೊಂದು ವಿಜಯದ ನಗು ಬೀರಿ ಕಾರಿನ ಗಾಜ್ ಮತ್ತೆ ಮೇಲೆ ಕೇಳಿಸಿ ಅವಳನ್ನು ಸೋಲಿಸಿದ ತೃಪ್ತಿ ಅವನಲ್ಲಿತ್ತು. ವಿಕ್ರಾಂತ್ ಮನೆಗೆ ಬರ್ತಿದ್ದಂತೆ ಅವನ ಸ್ವಾಗತಕ್ಕೆ ಅಲ್ಲಿ ಅವನ ಸೋದರತೆ ಮತ್ತು ಅವ್ರ ಮಗಳು ಮಾಯಾ ಕಾಯ್ತಿದ್ರು. ಮಾಯಾ ಮೊದಲಿನಿಂದಲೂ ವಿಕ್ರಾಂತ್ನ ಆಸ್ತಿ ಮತ್ತು ಅವನ ಗತ್ತನ್ನು ನೋಡಿ ಅವನನ್ನು ಹೇಗಾದರೂ ಮದುವೆ ಆಗಲೇಬೇಕು ಅನ್ನೋ ಸಂಚು ಹುಡುಕ್ತಿದ್ಲು. ವಿಕ್ರಾಂತ್ ಒಳಗೆ ಬರ್ತಿದ್ದಂತೆ ಮಾಯಾ ಅತಿಯಾಗಿ ಆಪ್ತತೆ ತೋರ್ತಾ ಓಡ್ ಬಂದು ಅವನನ್ನು ಹಗ್ ಮಾಡೋದಕ್ಕೆ ಹೋದ್ಲು. ವಿಕ್ರಾಂತ್ ತಕ್ಷಣ ಅವಳನ್ನು ದೂರ ತಳ್ಳಿ, ಲಿಮಿಟ್ಸ್ ಇರಲಿ ಮಾಯಾ, ನಿನ್ಗೆ ಎಷ್ಟು ಸಲ ಹೇಳಬೇಕು ನನಗೆ ಈ ಥರದ ನಾಟಕಗಳು ಇಷ್ಟ ಆಗಲ್ಲ ಅಂತ. ಮೊದಲಿನಿಂದ ಹೋಗು ಅಂತ ಕಠಿಣವಾಗಿ ಬೈದು ಕಳಿಸ್ದ. ಮಾಯಾ ಮುಖ ಸಣ್ಣದಾಗಿ ಅಲ್ಲಿಂದ ಮೌನವಾಗಿ ಸರಿದ್ಲು. ಆದರೆ ವಿಕ್ರಾಂತ್ ಅಷ್ಟೊಂದು ಕಠಿಣ ಮನುಷ್ಯನಾಗಿರಲಿಲ್ಲ. ಮಾಯಾ ಹೋದ ನಂತರ ಅಲ್ಲೇ ನಿಂತಿದ್ದ. ತನ್ನ ಸೋದರತೆ ಬಳಿ ಬಂದ. ಅವರ ಮೇಲೆ ವಿಕ್ರಾಂತ್ಗೆ ಅಪಾರ ಗೌರವವಿತ್ತು. ಅವ್ರ ಹತ್ರ ಬಂದು ಅವ್ರ ಭುಜದ ಮೇಲೆ ಕೈ ಇಟ್ಟು ಬಹಳ ಪ್ರೀತಿಯಿಂದ ಮಾತಾಡಿಸ್ದ. ಕ್ಷಮಿಸಿ ಅತ್ತೆ, ನಿಮ್ಮ ಮಗಳ ನಡವಳಿಕೆ ಸರಿ ಇಲ್ಲ ಅಷ್ಟೇ. ನೀವ್ಯಾಕೆ ಇಲ್ಲಿ ನಿಂತಿದ್ದೀರಿ? ಬನ್ನಿ ಒಳಗೆ ಹೋಗೋಣ. ಆರೋಗ್ಯ ಹೇಗಿದೆ? ಟ್ಯಾಬ್ಲೆಟ್ಸ್ ತೊಗೊಂಡ್ರಾ ಅಂತ ಕೇಳ್ತಾ ಅವರನ್ನು ಮಗನಂತೆ ಕಾಳಜಿಯಿಂದ ಒಳಗೆ ಕರ್ಕೊಂಡು ಹೋದ. ವಿಕ್ರಾಂತ್ ಜಗತ್ತಿಗೆ ಕ್ರೂರ ಉದ್ಯಮಿಯಾಗಿ ಕಂಡರೂ ತಾನು ಪ್ರೀತಿಸುವವರ ಮುಂದೆ ಅವನು ಬಹಳ ಮೃದು ಸ್ವಭಾವನಾಗಿದ್ದ. ಆದರೆ ಅವನ ಈ ಮೃದುತ್ವ ಲೇಖನಾಳ್ ವಿಷಯದಲ್ಲಿ ಯಾಕೆ ಮರೆಯಾಗ್ತಿದೆ ಎಂಬುದು ಅವನ ತಾಯಿ ಸುಮಿತ್ರಾ ದೇವಿಯವರಿಗೆ ಚಿಂತೆಯ ವಿಷಯವಾಗಿತ್ತು. ವಿಕ್ರಾಂತ್ ಮನೆಯಲ್ಲಿ ಅವತ್ತು ವಿಶೇಷವಾದ ಪೂಜೆಯ ಸಿದ್ಧತೆ ನಡೀತಿತ್ತು. ಸೋದರತೆ ಮಗಳು ಮಾಯಾ ವಿಕ್ರಾಂತ್ ಪಕ್ಕದಲ್ಲಿ ಕೂತು ಪೂಜೆ ಮಾಡಬೇಕೆಂಬ ಆಸೆಯಿಂದ ತಾನೇ ಮುಂದೆ ನಿಂತು ಎಲ್ಲಾನು ಅಚ್ಚುಕಟ್ಟಾಗಿ ಸಿದ್ಧಪಡಿಸಿದ್ಲು. ವಿಕ್ರಾಂತ್ಗೆ ಅನಿವಾರ್ಯ ಇಲ್ದಿರ ಪೂಜೆಗೆ ಕೂತ್ಕೊಳ್ಬೇಕಾಗಿತ್ತು. ಸೊ ಏನಾಗುತ್ತೆ ಪೂಜೆಯಲ್ಲಿ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ.